ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 335 ಸ್ಪಷ್ಟವಾಗಿ ಹೇಳುವುದೇನೆಂದರೆ ಸಮಾಜದ ಉಪಯೋಗಗಳಿಗಾಗಿ ತೆಗೆದುಕೊಳ್ಳುವ ದೈವಿಕ ಕ್ರಮದಲ್ಲಿ ಸಂಪತ್ತನ್ನು ಹೊಂದಿರುವವರು ಎಷ್ಟೇ ಶ್ರೀಮಂತರಾಗಿದ್ದರೂ ಅದು ಸಮಾಜದ ಉದ್ದೇಶಗಳಿಗಾಗಿ ಇರುವ ಮಹಾನಿಧಿ ಎಂದು ಪರಿಗಣಿಸಿ ಅವರ ಮೇಲೆ ತೆರಿಗೆಯನ್ನು ವಿಧಿಸುವುದಿಲ್ಲ. ಅಂತಹ ತೆರಿಗೆಗಳು ಆಸ್ತಿಯ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದು ನಾವು ಪರಿಗಣಿಸುತ್ತೇವೆ. ಆದರೆ ಸೃಷ್ಟಿಕರ್ತನ ಆರ್ಥಿಕ ಕಾನೂನುಗಳಲ್ಲಿನ ಸುಂದರವಾದ ರೂಪಾಂತರಗಳ ಕಾರಣದಿಂದಾಗಿ ಯಾವುದೇ ವ್ಯಕ್ತಿಯು ಪ್ರಾಮಾಣಿಕವಾಗಿ ಸಂಪತ್ತನ್ನು ಗಳಿಸಲು ಅಸಾಧ್ಯವೆಂದು ನಾವು ನೋಡುತ್ತೇವೆ. ಅದೇ ಸಮಯದಲ್ಲಿ ಪ್ರಪಂಚದ ಸಂಪತ್ತನ್ನು ಸೇರಿಸದೆ ಜನರಿಗೆ ಕಳುಹಿಸಿದಂತಹ ಸುತ್ತೋಲೆಯಲ್ಲಿ ನಿಮ್ಮ ಪವಿತ್ರತೆಯು ಇದಕ್ಕೆ ಉದಾಹರಣೆ ನೀಡುತ್ತದೆ. ಜೀವನದ ಭೌತಿಕ ತಳಹದಿಯ ಹಕ್ಕಿನ ಸಮಾನತೆಯನ್ನು ನಿರಾಕರಿಸಿ ಮತ್ತು ಬದುಕುವ ಹಕ್ಕಿದೆ ಎಂದು ಜಾಗೃತರಾಗಿ ನೀವು ಕಾರ್ಮಿಕರಿಗೆ ಉದ್ಯೋಗದ ಹಕ್ಕನ್ನು ಮತ್ತು ಅವರ ಮಾಲೀಕರಿಂದ ಕೆಲವು ಅನಿರ್ದಿಷ್ಟ ವೇತನವನ್ನು ಪಡೆಯುವ ಹಕ್ಕನ್ನು ಪ್ರತಿಪಾದಿಸುತ್ತೀರಿ. ಅಂತಹ ಹಕ್ಕುಗಳು ಅಸ್ತಿತ್ವದಲ್ಲಿಲ್ಲ. ಇನ್ನೊಬ್ಬರಿಗೆ ಉದ್ಯೋಗವನ್ನು ಕೇಳುವ ಅಥವಾ ಇನ್ನೊಬ್ಬರಿಗೆ ನೀಡಲು ಸಿದ್ಧರಿದ್ದದ್ದಕ್ಕಿಂತ ಹೆಚ್ಚಿನ ವೇತನವನ್ನು ಹೆಚ್ಚಿಸುವಂತೆ ಕೇಳುವ ಅಥವಾ ಅವರ ಇಚ್ಛೆಗೆ ವಿರುದ್ಧವಾಗಿ ಅಂತಹ ವೇತನವನ್ನು ಹೆಚ್ಚಿಸುವಂತೆ ಇನ್ನೊಬ್ಬರ ಮೇಲೆ ಒತ್ತಡ ಹೇರಲು ಯಾರಿಗೂ ಹಕ್ಕಿಲ್ಲ. ಉದ್ಯೋಗದಾತರ ಮೇಲಿನ ಇಂತಹ ಬೇಡಿಕೆಗಳಿಗೆ ಕೆಲಸಗಾರರು ಬಯಸದಿದ್ದಾಗ ಅವರಿಗೆ ಕೆಲಸ ಮಾಡಲು ತೋರಿಕೆಯ ಯಾವುದೇ ಸಮರ್ಥನೆಯನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದದ್ದಕ್ಕಿಂತ ಹೆಚ್ಚಿನ ವೇತನವನ್ನು ಸ್ವೀಕರಿಸಬೇಕು ಎಂಬ ಉತ್ತಮ ನೈತಿಕ ಸಮರ್ಥನೆ ಇನ್ನೊಂದಿಲ್ಲ. ಯಾವುದೇ ತೋರಿಕೆಯ ಸಮರ್ಥನೆಯು ಹಿಂದಿನ ತಪ್ಪಿನಿಂದ ಹುಟ್ಟಿಕೊಂಡಿದೆ. ಕಾರ್ಮಿಕರಿಗೆ ಅವರ ನೈಸರ್ಗಿಕ ಹಕ್ಕುಗಳ ನಿವಾರಣೆ ಅಂದರೆ ಕ್ರಿಸ್ತನು ದಾವೀದನನ್ನು ಸಮರ್ಥಿಸುತ್ತಾ ಆತನು ಹಸಿವಿನಿಂದ ಬಳಲಿದಾಗ ಯಾಜಕರು ಮಾತ್ರವೇ ತಿನ್ನಬೇಕಾದ ನೈವೇದ್ಯದ ರೊಟ್ಟಿಗಳನ್ನು ತೆಗೆದುಕೊಳ್ಳುವ ಮೂಲಕ ಪಾವಿತ್ರ್ಯ ಭಂಗ ಮಾಡಿದನು. ಆದರೆ ಇದರಲ್ಲಿ ಆತನು ದೇವಾಲಯಗಳಲ್ಲಿ ಜೀವನೋಪಾಯಕ್ಕಾಗಿ ಕಳ್ಳರ ಗವಿ ಮಾಡುವುದು ಸರಿಯಾದ ಮಾರ್ಗವೆಂದು ಹೇಳುವುದರಿಂದ ದೂರವಿದ್ದನು. ಆದಾಗ್ಯೂ ಸುತ್ತೋಲೆಯಲ್ಲಿ ಅಸಾಧಾರಣ ಪರಿಸ್ಥಿತಿಗಳಲ್ಲಿ ನೀತಿಶಾಸ್ತ್ರದಲ್ಲಿ ಮಾತ್ರ ಸಹಿಸಿಕೊಳ್ಳಬೇಕಾದ ತತ್ವಗಳ ಸಾಮಾನ್ಯ ಜೀವನದ ಸಂಬಂಧಗಳಿಗೆ ನೀವು ಅನ್ವಯಿಸುವುದನ್ನು ಪ್ರಶಂಸಿಸುತ್ತೀರಿ. ನೀವು ನಿಜವಾದ ಹಕ್ಕನ್ನು ನಿರಾಕರಿಸುವ ಮೂಲಕ ಸುಳ್ಳು ಹಕ್ಕುಗಳ ಈ ಪ್ರತಿಪಾದನೆಗೆ ಪ್ರೇರಿತರಾಗಿದ್ದೀರಿ. ಪ್ರತಿಯೊಬ್ಬ ಮನುಷ್ಯನಿಗೆ ಇರುವ ಸ್ವಾಭಾವಿಕ ಹಕ್ಕು ಇನ್ನೊಬ್ಬರ ವ್ಯಕ್ತಿಯಿಂದ ಉದ್ಯೋಗ ಅಥವಾ ಕೂಲಿಯನ್ನು ಬೇಡುವುದು ಅಲ್ಲ, ಆದರೆ ಸ್ವತಃ ಉದ್ಯೋಗ ಮಾಡುವುದು. ಭೂಮಿಯಿಂದ ಸೃಷ್ಟಿಕರ್ತನು ಎಲ್ಲಾ ಮನುಷ್ಯರಿಗೆ ಒದಗಿಸಿದ ಅಕ್ಷಯವಾದ ಉಗ್ರಾಣಕ್ಕೆ ತನ್ನ ಸ್ವಂತ ಶ್ರಮ ದುಡಿಮೆಯಿಂದ ಅನ್ವಯಿಸುವುದಾಗಿದೆ. ಆ ಉಗ್ರಾಣವನ್ನು ತೆರೆದಿದ್ದರೆ ನಾವು ಒಂದೇ ತೆರಿಗೆಯಿಂದ ಅದನ್ನು ತೆರೆಯುತ್ತೇವೆ. ಕಾರ್ಮಿಕ ನೈಸರ್ಗಿಕ ಬೇಡಿಕೆಯು ಪೂರೈಕೆಯೊಂದಿಗೆ ವೇಗ ಹೆಚ್ಚಿಸುವಲ್ಲಿ ಹಿಂದೆ ಬೀಳದೆ ಕಾರ್ಮಿಕರನ್ನು ಮಾರುವ ವ್ಯಕ್ತಿ ಹಾಗೂ ಅದನ್ನು ಖರೀದಿಸಿದ ವ್ಯಕ್ತಿ ಪರಸ್ಪರ ಲಾಭಕ್ಕಾಗಿ ಉಚಿತ ವಿನಿಮಯಕಾರಕರಾಗುತ್ತಾರೆ. ಎಲ್ಲ ಕಾರಣಗಳಿಂದಾಗಿ ಕೆಲಸಗಾರರ ಮತ್ತು ಮಾಲೀಕರ ನಡುವಿನ ವಿವಾದವು ದೂರವಾಗುತ್ತದೆ. ಆಗ ಎಲ್ಲಾ ಜನರು ತಮ್ಮನ್ನು ತಾವು ಉದ್ಯೋಗ ಮಾಡಲು ಮುಕ್ತರಾಗಿರುವುದರಿಂದ ದುಡಿಮೆ ಮಾಡುವ ಅವಕಾಶವು ಅದರ ಮಹತ್ವವನ್ನು ಹೆಚ್ಚಿಸುತ್ತದೆ ಹಾಗೂ ಯಾರೊಬ್ಬರಿಗೂ ಇನ್ನೊಬ್ಬನಿಗಾಗಿ ಕಡಿಮೆ ಕೆಲಸ ಮಾಡದ ಕಾರಣ ಅವರು ತನಗಾಗಿ ದುಡಿಯುವ ಮೂಲಕ ಗಳಿಸಬಹುದಾದ ವೇತನವು ಪರಿಗಣಿಸಿದರೆ ಅವರ ಪೂರ್ಣ ಮೌಲ್ಯ ಅಗತ್ಯವಾಗಿ ಹೆಚ್ಚಾಗುತ್ತದೆ ಮತ್ತು ಕೆಲಸಗಾರ ಮತ್ತು ಯಜಮಾನ ಇವರ ಸಂಬಂಧಿಕರು ಪರಸ್ಪರ ಆಸಕ್ತಿ ಮತ್ತು ಅನುಕೂಲಗಳಿಂದ ಕ್ರಮಪಡಿಸಿಕೊಳ್ಳುತ್ತದೆ. ಯಜಮಾನರು ಅಂದರೆ ಉದ್ಯೋಗದಾತರು ಪಾವತಿಸಲು ಸಿದ್ಧರಿರಬೇಕು ಮತ್ತು ಕಾರ್ಮಿಕರು ಸ್ವೀಕರಿಸಲು ತೃಪ್ತರಾಗಬೇಕು. ಇದನ್ನು ಭದ್ರಪಡಿಸಿದರೆ ಕಲಹದ ಅಂತ್ಯವಿದೆ ಎಂದು ಭಾವಿಸಲು ಕೆಲವು ನ್ಯಾಯಯುತ ವೇತನದ ದರವಿದೆ ಎಂದು ನೀವು ಪವಿತ್ರತೆ ಕಾಣುತ್ತದೆ. ಈ ದರವು ದುಡಿಯುವವರಿಗೆ ಮಿತವ್ಯಯದ ಜೀವನವನ್ನು ನೀಡುತ್ತದೆ ಎಂದು ನೀವು ಸ್ಪಷ್ಟವಾಗಿ ಯೋಚಿಸುತ್ತೀರಿ ಮತ್ತು ಬಹುಶಃ ಕಠಿಣ ಶ್ರಮ ಮತ್ತು ಕಟ್ಟುನಿಟ್ಟಾದ ಆರ್ಥಿಕತೆಯಿಂದ ಸ್ವಲ್ಪ ಮಟ್ಟಿಗೆ ಅಂದರೆ ಉಳಿತಾಯ ಮಾಡಿ ಇಡಲು ಅನುವು ಮಾಡಿಕೊಡುತ್ತದೆ.